ಈ ಪುಟ್ಟ ಬೀಜ ನಿಮ್ಮ ಮನೆಯಲ್ಲಿದ್ದರೆ ಸಾಕು, ಲಕ್ಷ್ಮೀದೇವಿನೇ ಹುಡುಕಿಕೊಂಡು ಬರುತ್ತಾಳೆ. ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅದೃಷ್ಟ ಬದಲಾಗಲಿ ಎಂದು ಹಾರೈಸುವುದರೊಂದಿಗೆ ಅದಕ್ಕೆ ಪ್ರಾಮಾಣಿಕವಾಗಿ ನಾವೆಲ್ಲರೂ ಒಂದಲ್ಲ ಒಂದು ಮಾರ್ಗವನ್ನು ಅವಲಂಬಿಸಿದ್ದೇವೆ. ಅದರಂತೆ ನಿಮ್ಮ ಬಳಿ ಈ ವಸ್ತು ಇದ್ದರೆ ನಿಮ್ಮ ಅದೃಷ್ಟ ಬದಲಾಗಲಿದೆ ಎನ್ನಲಾಗಿದೆ. ಕೆಲವರು ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡಿದರೆ ಇನ್ನೂ ಕೆಲವರು ಧ್ಯಾನವನ್ನು ಅನುಸರಿಸುತ್ತಾರೆ. ಆದರೆ ಆದಾಗ್ಯೂ ಅದೃಷ್ಟವನ್ನು ಸಾಧಿಸುವ ಈ ವಿಧಾನಗಳಿಗೆ ಸೇರ್ಪಡೆ ಎಂದರೆ ಅದೃಷ್ಟ ತರುವ ವಸ್ತುಗಳು. ಅದರಂತೆ ಹೆಚ್ಚಾಗಿ ಅರಾವಳಿ ಪರ್ವತದಲ್ಲಿ ಬೆಳೆಯುವ ಗುಲಗಂಜಿ ಮಣಿಗಳನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಶುಭಕರವಾದ ಅದೃಷ್ಟದ ವಸ್ತು ಎಂದು ಪರಿಗಣಿಸಲಾಗಿದೆ. ಜನರು ಇದನ್ನು ಇತರರ ತಪ್ಪುಗಳನ್ನು ಎತ್ತಿ ತೋರಿಸುವುದನ್ನು ಗುಲಗಂಜಿ ಬೀಜಗಳಿಗೆ ಹೋಲಿಸಲಾಗುತ್ತದೆ. ಹಿಂದೂಗಳ ನಂಬಿಕೆಯ ಪ್ರಕಾರ ಇದು ಯಾರ ಕೈ ಸೇರಬೇಕೋ ಅವರ ಕೈಯನ್ನೇ ಸೇರುತ್ತದೆಯಂತೆ. ಈ ಮಣಿಗಳಿಗೆ ಸಂಬಂಧಿಸಿದ ಇನ್ನೊಂದು ನಂಬಿಕೆಯೆಂದರೆ ಇದು ಎಂದಿಗೂ ದುರದೃಷ್ಟಕರ ವ್ಯಕ್ತಿಯೊಂದಿಗೆ ಇರುವುದಿಲ್ಲ. ಅದಕ್ಕೊಂದು ಕಾರಣವಿದೆ. ಏಕೆಂದರೆ ಗುಲಗಂಜಿ ಬೀಜದ ಮೇಲಿನ ಭಾಗ ಕೆಂಪು ಮತ್ತು ಕೆಳಗಿನ ಭಾಗ ಕಪ್ಪು. ಈ ಗುಲಗಂಜಿ ಬೀಜವು ಬಳ್ಳಿ ಜಾತಿಗೆ ಸೇರಿದೆ. ಇವುಗಳು ಹೆಚ್ಚಾಗಿ ಹೊಲಗಳ ಪಕ್ಕದಲ್ಲಿ, ರಸ್ತೆಗಳಲ್ಲಿ, ಕಾಡುಗಳಲ್ಲಿ ಕಂಡುಬರುತ್ತವೆ. ವಿಶೇಷವಾಗಿ ಹಳ್ಳಿಗಳಲ್ಲಿ ವಾಸಿಸುವ ಚಿಕ್ಕ ಮಕ್ಕಳು ಇದರೊಂದಿಗೆ ಹೆಚ್ಚು ಆಟವಾಡುತ್ತಾರೆ. ಆದ್ದರಿಂದ ನೀವು ಅವುಗಳನ್ನು ಕಳೆದುಕೊಂಡರೆ ನಿಮ್ಮ ಕರ್ಮವನ್ನು ನೀವು ಬದಲಾಯಿಸಬೇಕಾಗಿದೆ ಎನ್ನುವುದು ಅರ್ಥ ಮಾಡಿಕೊಳ್ಳಿ. ಈ ಮಣಿಗಳು ಲಕ್ಷ್ಮೀದೇವಿಯನ್ನು ಸಂಕೇತಿಸುತ್ತವೆ. ಆದ್ದರಿಂದ ಯಾವಾಗಲೂ ಲಾಕರ್, ಪರ್ಸ್, ವಾಲೆಟ್ ಇತ್ಯಾದಿಗಳಲ್ಲಿ ಈ ಗುಲಗಂಜಿ ಇಡಬೇಕು. ಈ ಗುಲಗಂಜಿ ಮಣಿಗಳು ಜನರಿಗೆ ಸಂಪತ್ತನ್ನು ನೀಡುವುದರ ಜೊತೆಗೆ ಮುರಿದ ಸಂಬಂಧಗಳನ್ನು ಪುನರ್ನಿರ್ಮಿಸಲು, ನಕಾರಾತ್ಮಕತೆಯನ್ನು ದೂರವಿಡಲು ಮತ್ತು ದೈಹಿಕ ಅಪಾಯಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತವೆ. ಇನ್ನೊಂದು ವಿಚಾರವೆಂದರೆ ಈ ಗುಲಗಂಜಿ ಅತ್ಯಂತ ವಿಷಕಾರಿಯೂ ಹೌದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.